13/2/2026 2 ದಿನಗಳ ಕಾಲ ಮೂಡಲ್ಗಿ ತಾಲೂಕಿನ ಸುಕ್ಷೇತ್ರ ಹೊಸ ಹುಣಸಾಳ ಪಿಜಿ ಗ್ರಾಮದಲ್ಲಿ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ನೆರವೇರಲಿದೆ. ಈ ಜಾತ್ರಾ ಮಹೋತ್ಸವದ ಮೊದಲ ದಿನವಾದ 13ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹೋಮ ಹವನ ಪೂಜೆಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಪವಾಡವೆಂಬಂತೆ ಕರೆಂಟ್ ಹೋದರೂ ಸಹ ಫ್ಯಾನ್ ತನ್ನಷ್ಟಕ್ಕೆ ತಾನೇ ತಿರುಗುತ್ತಿತ್ತು. ಇದನ್ನ ಕಂಡು ಜನ ಆಶ್ಚರ್ಯ ವ್ಯಕ್ತಪಡಿಸಿದರು. ಇನ್ನು ಈ ಹೋಮದಲ್ಲಿ ಪಾಲ್ಗೊಂಡಿರುವ ಜಾತ್ರೆಯ ದೇವಿ ಅರ್ಚಕರು ಶ್ರೀ ಸಿದ್ದಲಿಂಗ ಪೂಜಾರಿ, ಪರಮಪೂಜ್ಯ ಶ್ರೀ ನಿಜಗುಣ ದೇವ್ ಸ್ವಾಮೀಜಿಗಳು, ಶ್ರೀ ಕೃಪಾನಂದ ಸ್ವಾಮಿಗಳು, ಸಾಕಿಂ ಜಾರಕಿಹೊಳಿ, ಡಾಕ್ಟರ್ ಶ್ರೀ ರವಿಶಂಕರ್ ಮಹಾಸ್ವಾಮಿಗಳು ಫಾಲ್ಸ್, ಶ್ರೀ ವಿಠಲ್ ಪೂಜಾರಿ, ಲಕ್ಷ್ಮೀದೇವಿ ಅರ್ಚಕರು ನಾಗನೂರ್, ಶ್ರೀ ನಾಗಲಿಂಗಯ್ಯ ಶಾಸ್ತ್ರಿ ಯಾದಗೋಡ, ಎಲ್ಲ ಸದ್ಭಕ್ತರು ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡರು. ಇನ್ನು ಈ ಸಂದರ್ಭದಲ್ಲಿ ದುರ್ಗಾದೇವಿ ಭಕ್ತ ಮಂಡಳಿ ಬಸವರಾಜ್ ಕಾಡಾಪುರ್, ಯಮನಪ್ಪ ಮೇತ್ರಿ, ಸಂಜು ಮ್ಯಾಗಡಿ, ಕಮಿಟಿಯ ಮುಖ್ಯಸ್ಥರು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಅನ್ನದಾನಿಗಳು ಬಾಲಚಂದ್ರ ಜಾರಕಿಹೊಳಿ, ಅಧ್ಯಕ್ಷರು ಕೆಎಂಎಫ್ ಮತ್ತು ಜನಪ್ರಿಯ ಶಾಸಕರು ಅರಭಾವಿ, ಮುಖ್ಯ ಅತಿಥಿಗಳು ಶ್ರೀ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸರ್ವೋತ್ತಮ್ ಜಾರಕಿಹೊಳಿ, ಲಕ್ಷ್ಮಿ ಎಜುಕೇಷನಲ್ ಟ್ರಸ್ಟ್ ನಿರ್ದೇಶಕರು ಗೋಕಾಕ್, ಶ್ರೀ ರಾಹುಲ್ ಜಾರಕಿಹೊಳಿ, ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಬೆಳಗಾವಿ, ಶ್ರೀಮತಿ ವಿದ್ಯಾ ಭಜಂತ್ರಿ, ಕನ್ನಡ ಸಂಸ್ಕೃತಿ ಇಲಾಖೆ ಬೆಳಗಾವಿ. ವರದಿ ಕಲ್ಲಪ್ಪ ಕೋಳಿ, ಜೈ ಭೀಮ್ ಪವರ್ ನ್ಯೂಸ್. ಇವತ್ತಿನ ದಿವಸ ಈ ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಹುಣಸಾಳ ಪಿಜಿ ಗ್ರಾಮದ ಶಕ್ತಿ ದೇವತೆ ದುರ್ಗಾದೇವಿ ಜಾತ್ರೆಯ ಮಹೋತ್ಸವವನ್ನು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ನಾವು ಎಲ್ಲ ಕಮಿಟಿಯವರು ಸೇರಿ, ಗ್ರಾಮದ ಎಲ್ಲ ಹಿರಿಯರು ಸೇರಿ, ಎಲ್ಲ ಸಮುದಾಯದ ಒಕ್ಕೂಟದಲ್ಲಿ ಎಲ್ಲ ಸಮುದಾಯದ ಬೆಂಬಲದೊಂದಿಗೆ ಈ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿದ್ವಿ. ಈ ಸಲ ಕೂಡ ನಾವು ಪ್ರತಿ ವರ್ಷ ಹೋಮ ಯಾವ್ದಕ್ಕೆ ಮಾಡ್ತೀವಪ್ಪ ಅಂತ ಅನ್ನೋದು ಅಜ್ಜವರು ಅದನ್ನ ಅದ್ರ ಬದಲು ಈಗಾಗಲೇ ಹೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ದೇಶ ಶಾಂತವಾಗಿರಬೇಕು, ದುಷ್ಟ ಶಕ್ತಿಗಳಿಂದ ಏನಪ್ಪಾ ಅಂತಂದ್ರೆ ಯಾವುದೇ ತೊಂದರೆ ಆಗದಂತೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ಗ್ರಾಮ ಕೂಡ ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಇರಬೇಕು, ರೈತರಿಗೆ ಒಳ್ಳೇದಾಗಬೇಕು, ಭಕ್ತಾದಿಗಳಿಗೆ ಒಳ್ಳೇದಾಗಬೇಕು, ಈ ದೇಶವನ್ನು ಕಾಯುವಂತ ಯೋಧರು ಕೂಡ ಒಳ್ಳೇದಾಗಬೇಕು. ಇಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಡು ಬಡವರು ಇದ್ರೂ ಕೂಡ ಎಲ್ಲಾ ಭಕ್ತಾದಿಗಳನ್ನ ರಕ್ಷಣೆ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ರೈತರಿಗೆ ಮಳೆ ಬೆಳೆ ಕೂಡ ಸುಸೂತ್ರವಾಗಿ ಏನ್ ಕಾಲ್ ತಕ್ಕಂತೆ ಏನ್ ಬೇಕಾಗೈತಿ ನಮ್ಮ ಭಕ್ತಾದಿಗಳಿಗೆ ಅದನ್ನ ಒದಗಿಸುವಂತ ಶಕ್ತಿ ಆ ದೇವಿ ನಮ್ಗೆಲ್ಲರಿಗೂ ಕೊಡ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ರತಿ ವರ್ಷ ಹೋಮ ಮಾಡ್ತೀವಿ. ಅದಕ್ಕೆ ಎಲ್ಲ ಪೂಜ್ಯರು ಬಂದು ಇವತ್ತು ನಮ್ಗೆ ಹೋಮ ಮಾಡ್ರು. ಅದಕ್ಕೆ ನಾವು ಇವತ್ತು ಮಾಧ್ಯಮ ಮುಖಾಂತರ ಇದನ್ನ ವಿಡಿಯೋ ಯಾಕೆ ಮಾಡಕತ್ತಪ್ಪ ಅಂತಂದ್ರೆ ಎಲ್ಲಾ ಜನ ನಾವು ಕರೆಸಿಂದ ಅದಕ್ಕೆ ಖುದ್ದಾಗಿ ನೋಡ್ಬೇಕಾಗಿತ್ತು. ಕರೆಂಟ್ ಇಲ್ಲದನ್ನ ಇವತ್ತು ಹೋಮ ಯಾವಾಗ ಪ್ರಾರಂಭ ಆಯ್ತು, ಮುಂಜಾನೆ ನಾವು ಏನು ಪ್ರಾರಂಭ ಮಾಡಿದೀವಿ ಅವಾಗಿಂದ ತನ್ನಿಂತಾನೆ ಅದು ಫ್ಯಾನ್ ತಿರ್ತಾಗಿತ್ತು. ಅದನ್ನ ಸ್ವಿಚ್ ಬಂದ್ ಮಾಡಿ ನೋಡ್ರು, ವೈರ್ ತೆಗೆದ್ವಿ, ಎಲ್ಲ ಈಗ ಆಲ್ರೆಡಿ ಕರೆಂಟ್ ಹೋಗೈತಿ. ಅದನ್ನು ಕೂಡ ತಾವು ಮಾಧ್ಯಮದವರು ಅದನ್ನ ವಿಡಿಯೋ ಮಾಡ್ಕೊಂಡು ಈ ಒಂದು ಶಕ್ತಿ ಏನೈತಪ್ಪ ಅಂತ ಅನ್ನೋದು ಇಡೀ ಆ ಜಗತ್ತಿಗೆ ಗೊತ್ತಾಗ್ಬೇಕು. ಅಂದ್ರ ಸನಾತನ ಧರ್ಮ ಏನ್ ಹೇಳೈತಿ, ಭಕ್ತಿ ಎಲ್ಲಿ ಇರ್ತೈತಿ ಅಲ್ಲಿ ಶಕ್ತಿ ತಾನೇ ಉದ್ಭವವಾಗಿ ದೇವಿಯ ಎಲ್ಲರನ್ನ ಆಶೀರ್ವಾದ ಮಾಡ್ತಾಳು, ಅವ್ರ ಇಷ್ಟಾರ್ಥಗಳನ್ನ ಏನಪ್ಪಾ ಅಂತಂದ್ರೆ ನೆರವೇರಿಸ್ತಾಳ ಅಂತಕ್ಕಂಥ ಒಂದು ಆದಿ ಕಾಲದಿಂದನೂ ವೇದ ಗ್ರಂಥಗಳು ಕೂಡ ಏನಪ್ಪಾ ಅಂದ್ರ ಭಕ್ತರನ್ನ ರಕ್ಷಣೆ ಮಾಡುವಂತ ಶಕ್ತಿ ಆ ದೇವಿಗೆ ಐತಿ. ಆ ನವದುರ್ಗೆ ಆಶೀರ್ವಾದ ಎಲ್ಲಾ ಭಕ್ತರ ಮೇಲೆ ಇರಲಿ ಅಂತಕ್ಕಂಥದ್ದು ಒಂದು ನಮಗೂ ಇವತ್ತು ನಾವು ಕಣ್ಣಾರೆ ಕಂಡಿದೀವಿ. ಎಲ್ಲಾ ಭಕ್ತಾದಿಗಳು ಕೂಡ ಅದನ್ನ ನೋಡಿದೀವಿ. ಅದನ್ನ ಎಲ್ಲರೂ ಕೂಡ ಆ ದೇವಿಗೆ ಶರಣರಾದ್ರೆ ಅವರ ಕಷ್ಟ ಎಲ್ಲ ಪರಿಹಾರ ಆಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೂ ಕೂಡ ಗ್ರಾಮದವರಾಗಿ ನೀವು ಕೂಡ ಇದನ್ನ ಜನರಿಗೆ ನಿಮ್ಮ ಪರವಾಗಿ ಏನ್ ಹೇಳ್ತೀರಿ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ನೀವೆಲ್ಲರೂ ದೇವಿಗೆ ಶರಣ ಆಗ್ರಿ, ಎಲ್ಲರೂ ಒಳ್ಳೆ ಕೆಲಸ ಮಾಡ್ರಿ, ದುಷ್ಟ ಚಟಗಳಿಂದ ದೂರ ಇರಿ ಅಂತಕ್ಕಂಥ ಸಂದೇಶವನ್ನ ನಾನು ಈ ಮುಖಾಂತರ ಹೇಳ್ತಾ, ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಐಂ ಹ್ರೀಂ ಕ್ಲೀಂ ಚಾಮುಂಡೇಶ್ವರಿ
ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಸದ್ಯಕ್ಕೆ ಕರೆಂಟ್ ಕೂಡ ಸಂಪೂರ್ಣ ಹೋಗಿದೆ, ಪವರ್ ಸಪ್ಲೈ ಕೂಡ ಸಂಪೂರ್ಣ ನಿಂತಿದೆ. ಆದರೂ ಕೂಡ ಈ ಹೋಮ್ ಚಾಲು ಇರೋದ್ರಿಂದ ಅದು ಫ್ಯಾನ್ ಕಂಟಿನ್ಯೂ ಆಗಿ ತಿರುಗ್ತಾನೆ ಇದೆ. ಇದೇ ದೇವಿಯ ಒಂದು ಪವಾಡ. ಅದನ್ನ ಇದನ್ನ ಹಿಡಿಬೇಕ. ಅದಿಡ್ರಿ. ಓಗಾಹುತೆ ವಸಾರ್ಧಾರ ಆಂ ಜುಹೋತೆ ವಸ ಆಮೆ ಧಾರ ಸರತೆ ವಾಯೇಷಾ ಹೂಯತೆ ಘೃತಸ್ಯ ವಾಯೇನ ಮೇಷಾಂ ಧಾರಾಮಸ್ಮಿನ್ ಲೋಕೆ ಪಿಂಗಮಾನ ಪ್ರತಿಷ್ಠಿತಾಃ ಪೂರ್ಣಾಹುತೆ ಮುಹೂರ್ತೋಸ್ತೋಸ್ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹುಂಚಾಳ್ ಪಿಜಿ ಗ್ರಾಮದಲ್ಲಿ ಹಳೆಯ ಕಾಲದ ಶ್ರೀ ಶಕ್ತಿ ದೇವಿ ಹಾಗೂ ದುರ್ಗಾದೇವಿಯ ಕರ್ತುಗದ್ದಿಗೆಗೆ ಹಣ ಮಣಿದು ಇಲ್ಲಿಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂಡಿಯಾಗವನ್ನು ಕಾಳಿಯಾಗವನ್ನು ಏಕಕಾಲಕ್ಕೆ ಈ ಭಕ್ತಾದಿಗಳು ಮಾಡ್ತಾ ಬಂದಿದ್ದಾರೆ. ಈ ವರ್ಷ 26ನೇ ಸಾಲಿನ ಈ ವರ್ಷದ ವಿಶೇಷತೆ ಏನೈತಿಪ್ಪ ಅಂದ್ರ, ಈಗ ಕಂಪ್ಯೂಟರ್ ಮೊಬೈಲ್ ಇಲೆಕ್ಟ್ರಿಕಲ್ ಕಾಲದಾಗ ಇಲೆಕ್ಟ್ರಿಕಲ್ ಬಳಕೆ ಇಲ್ಲದ ಮತ್ತ ಕರೆಂಟ್ ಬಳಕೆ ಇಲ್ಲದ ಸ್ವಿಚ್ ತೆಗೆದ್ರೂ ಕೂಡ ನಮ್ಮ ಮಹರ್ಷಿಗಳು ಏನು ಮಾಡ್ಕೊತ ಬಂದಾರೋ ಅದನ್ನ ಕಾಲಕ್ಕೆ ಉತ್ತರ ಕೊಡುವಂತ ಶಕ್ತಿ ನಮ್ಮ ತಾಯಿ ದುರ್ಗಾದೇವಿ ಕೊಟ್ಟಾಳ. ಇದಕ್ಕೆ ಉದಾಹರಣೆ ಏನಪ್ಪ ಐತೆ ಅಂದ್ರ, ಕರೆಂಟ್ ಕಲೆಕ್ಷನ್ ಇಲ್ದ, ಬಟನ್ ಸ್ವಿಚ್ ಆನ್ ಇಲ್ದ, ಕರೆಂಟ್ ಕೇಬಲ್ ತೆಗದಾರ ಆದ್ರೂ ನಮ್ದ ಪಂಕ ಚಾಲು ಐತಿ, ಫ್ಯಾನ್ ಚಾಲು ಐತಿ. ದಯವಿಟ್ಟು ಇಲ್ಲಿ ನಮ್ಮ ಭಾರತೀಯ ಸನಾತನ ಧರ್ಮದ ಶಕ್ತಿ ಏನೈತಪ್ಪ, ನಮ್ಮ ದುರ್ಗಾದೇವಿ ಶಕ್ತಿ ಏನೈತಪ್ಪ ಹುಂಚಾಳ ಗ್ರಾಮದಾಗ, ಅದಕ್ಕೆ ಎಷ್ಟು ಲೀಲಾ ಹೊಗಳಿರೂ ಕಡಿಮೆ. ಈಗ ನಾವು ಕಂಡಂತದು ಈಗ ಈ ಪ್ರತ್ಯಕ್ಷ ನಾವು ಯಜ್ಞ ಮಾಡತ್ತೀವಿ, ಚಂಡಿಯಾಗ ಮಾಡತ್ತಿದ್ದೀವಿ. ಚಂಡಿಯಾಗದ ಪ್ರಯೋಗ ಅದರ ಶಕ್ತಿ ಹೆಂಗ್ ಉದ್ಭವ ಆಗಿತ್ತಪ್ಪ ಅನ್ನೋದ ನಾವು ಮುಚ್ಚಿಟ್ಕೊಳಕ್ ಆಗುಲ್ಲ. ಅದಕ್ಕಾಗಿ ಸಮಕ್ಷಮ ಜನಕ್ಕೆ ತಿಳಿಲಿಪ್ಪ ಅಂತ ಹೇಳಿ ಒಂದು ಉದಾಹರಣೆ ಮೂಲಕ ನಾವು ಈಗ ಮೀಡಿಯಾ ಮುಂದೆ ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದ್ರ ಬಗ್ಗೆ ನಾವು ಬಂದು ತಾವ ದುಶ್ಚಟದಿಂದ ದುರ್ಗುಣಗಳಿಂದ ಇದ್ರೂ ಅದನ್ನ ದೂರ ಮಾಡ್ಕೊಂಡು ಹಿಂದೆ ಇಲ್ಲಿ ಬಂದು ದೇವಿ ದರ್ಶನ ಪಡೆದು ಈ ಕ್ಷೇತ್ರಕ್ಕೆ ಬಂದು ತಮ್ಮ ದೇವಿ ಆಶೀರ್ವಾದ ಪಡ್ಕೋಬೇಕಂತ ಹೇಳಿ ನಾ ಮಾತಿಗೆ ವಿರಾಮ. ಓಂ ಶ್ರೀ ದುರ್ಗಾದೇವಿ ನಮಃ. ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಹೊಸ ಹುಣಸ್ಯಾಳ ಪಿಜಿ ಗ್ರಾಮದ ಶ್ರೀ ಶಕ್ತಿ ದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅದ್ಧೂರಿಯಾಗಿರತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಸುಂದರವಾಗಿರತಕ್ಕಂಥ ಒಂದು ಚಾಮುಂಡಿ ಯಾಗವನ್ನ ಪ್ರಾರಂಭ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಹಲವಾರು ದಿನಗಳ ನಂತರ ಕನಿಷ್ಠ ಒಂದು 12 ವರ್ಷ ಆಯಿತು ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಮ ಪೂಜಾ ನಡೀತಾ ಇದೆ. ಈ ವರ್ಷ ಅದ್ಭುತವಾಗಿರತಕ್ಕಂಥ ದುರ್ಗಾದೇವಿ ಶಕ್ತಿ ಎಂತಾದಂದ್ರೆ ಪುಣ್ಯಾತ್ಮರೇ, ಫ್ಯಾನ್ ಹಾಗೆ ಕರೆಂಟ್ ಇಲ್ಲ, ವಿದ್ಯುತ್ ಎಲ್ಲ ತೆಗೆದ ನಂತರ ಸಹ ತಾವು ನೋಡಬಹುದು ಒಂದು ದಿವ್ಯ ಹೋಮ ಪೂಜೆದ ಪ್ರಭಾವ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಸನಾತನ ಪರಂಪರೆ ಒಳಗ ನಾವು ಹೋಮಕ್ಕೆ ಎಷ್ಟು ಪ್ರಾಧಾನ್ಯ ಇದೆ ಅಂದ್ರ ಪರ್ಜನ್ಯಾದ ಅನ್ನ ಸಂಭವ ಅಂತಾರ. ಆಮೇಲೆ
ಪರಿಜನ ನಮ್ಮ ಹಿಂದಿನ ಋಷಿ ಮುನಿಗಳು ಎಲ್ಲ ಹೋಮದಿಂದ ಎಲ್ಲ ಶಕ್ತಿವನ್ನ ಪಡ್ಕೊಂಡಿದ್ರು. ಆ ಶಕ್ತಿ ಎಂತದಂದ್ರ ಇವತ್ತು ವಿದ್ಯುತ್ ಪೂರೈಕೆ ಇಲ್ಲದೆ ಹೋಮದ ಒಂದು ಪ್ರಭಾವದಿಂದ ಆ ಹೋಮ ಕುಂಡದ ಮೇಲೆ ಹಾಕಿದಕ್ಕಂತ ಒಂದು ಫ್ಯಾನವನ್ನ ತನ್ನಿಂತಾನೆ ತಿರುಗ್ತಾ ಇದೆ. ಇದೇ ತಾಯಿ ದುರ್ಗಾದೇವಿ ಶಕ್ತಿ. ಹೇಗೆ ವಿದ್ಯುತ್ ಇಲ್ಲದ ಫ್ಯಾನ್ ಹೇಗೆ ತಿರುಗ್ತೈತಿ, ಹಾಗೆ ಭಕ್ತಾದಿಗಳದ ಸಂಕಟವನ್ನ ದುಃಖವನ್ನ ಪರಿಹಾರ ಮಾಡ್ತಕ್ಕಂತ ಶಕ್ತಿ ತಾಯಿ ಹತ್ರ ಇದೆ. ತಾವೆಲ್ಲರೂ ಈ ಕ್ಷೇತ್ರವನ್ನ ಉತ್ತರವಾಗಿ ಬೆಳಿಬೇಕು, ಬೆಳೀತೈತಿ. ತಾವೆಲ್ಲ ಭಕ್ತಾದಿಗಳು ತಾವೇ ದರ್ಶನವನ್ನು ಪಡ್ಕೊಂಡು ಆ ಶಕ್ತಿಗೆ ಪಾತ್ರರಾಗಬೇಕು, ಆಕೆ ಕೃಪೆಗೆ ಪಾತ್ರರಾಗಬೇಕು.